ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ಅಪ್ಪ ನಿಮಗೆ ಸ್ತೋತ್ರ. ರಾಜನೇ, ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯದೊಂದಿಗೆ ನೀವು ಮಾತನಾಡಿ ಅಪ್ಪ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಪರಲೋಕ ತಂದೆ. ಮತ್ತಾಯಿ ಬರೆದ ಸುವಾರ್ತೆ ಪತ್ರಿಕೆಯಲ್ಲಿ 16ನೇ ಅಧ್ಯಾಯ, ಅದರಲ್ಲಿ 22ನೇ ವಚನವನ್ನು ಧ್ಯಾನ ಮಾಡೋಣ. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ. ಹಾಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಇದೇ ಅಧ್ಯಾಯದಲ್ಲಿ ನಾವು ಮೊದಲನೇ ವಚನ ನೋಡುವಾಗ, ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟವನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿವಸದಲ್ಲಿ ಜೀವಿತನಾಗಿ ಎಬ್ಬಿಸಬೇಕೆಂದು ತನ್ನ ಶಿಷ್ಯರಿಗೆ ಹೇಳಲಿಕ್ಕೆ ಯೇಸು ಸ್ವಾಮಿ ಬಂದರು. ಹಾಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಬಂದಿರೋದು, ನಾನು ಮರಣವನ್ನು ಹೊಂದಕ್ಕೆ ಹತ್ತಿರವಾಗಿದೆ, ನಾನು ಈ ಲೋಕದಿಂದ ಬಿಟ್ಟು ನಾನು ಇಲ್ಲಿ ಮರಣ ಕಂಬವನ್ನ ಹೇರಿ ಮತ್ತೆ 3ನೇ ದಿವಸ ಎದ್ದು ಬರ್ತೇನೆ ಅಂತ ಶಿಷ್ಯರಿಗೆ ತಿಳಿಸುವುದಕ್ಕಾಗಿ ಯೇಸು ಸ್ವಾಮಿ ಬಂದರು. ಹಾಲೆಲೂಯಾ. ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ 22ನೇ ವಚನದಲ್ಲಿ ಆಗ ಪೇತ್ರನೇ ಹೇಳ್ತಾನೆ ಯೇಸು ಸ್ವಾಮಿಗೆ. ಪೇತ್ರನೇ ಐಡಿಯಾ ಕೊಡ್ತಾ ಇದ್ದಾನೆ. ಯಾರಿಗೆ? ದೇವರಿಗೆ ಐಡಿಯಾ ಕೊಡ್ತಾ ಇದ್ದಾನೆ. ಯೇಸು ಸ್ವಾಮಿ ದೇವರಲ್ವಾ? ಯೇಸು ಸ್ವಾಮಿಗೆ ಈತನ ಐಡಿಯಾ ಕೊಡ್ತಾನೆ. ಆದ್ರೆ ಈತನ ಒಳಗೆ ಇರೋದು ಯಾರು? ಸೈತಾನನು. ಅದಕ್ಕೆ ಮತ್ತೆ ಒಂದ್ಸಲ ನಾನು ಇದು ಧ್ಯಾನ ಮಾಡಕ್ಕೆ ಇಷ್ಟಪಡ್ತೇನೆ. ಆಗ 22ನೇ ವಚನ ನೋಡಿ. ಆಗ ಪೇತ್ರನು ಆತನ ಕೈ ಹಿಡಿದು, ಯಾರಿಗೆ? ಯೇಸು ಸ್ವಾಮಿ ಕೈ ಹಿಡಿದು ಹೇಳ್ತಾನೆ, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ. ಹಾಲೆಲೂಯಾ. ದೇವರಿಗೆ ನೋಡಿ, ದೇವರು ಯೇಸು ಸ್ವಾಮಿಗೆ ದೇವರು ಕಾಯಲಿ. ವಾಕ್ಯ ಹೇಳ್ತದೆ, ನನ್ನನ್ನು ನೋಡಿದ್ರೆ ನನ್ನ ತಂದೆಯನ್ನು ನೋಡ್ದಾಗೆ ಅಂತ. ಜೊತೆಯಲ್ಲೇ ಇದ್ದವನು ಇವತ್ತು ಆ ಜೊತೆಯಲ್ಲೇ ಇದ್ದು ಯೇಸು ಸ್ವಾಮಿ ಜೊತೆಗಿದ್ದು ಆತನ ನಂಬಲಿಲ್ಲ. ಯಾಕಂದ್ರೆ ಆತನೊಳಗೆ ದುರಾತ್ಮ ಅವತ್ತು ಕಾರ್ಯ ಮಾಡಿದ. ಹಾಲೆಲೂಯಾ. ಇವತ್ತು ನಮ್ಮಲ್ಲೂ ಅಷ್ಟೇ, ನಾವೆಷ್ಟೋ ವಾಕ್ಯಗಳನ್ನ ಕೇಳ್ತೀವಿ, ಧ್ಯಾನ ಮಾಡ್ತೀವಿ, ಆದ್ರೆ ಜಾರಿ ಹೋಗ್ತೇವೆ. ಕೆಲವೊಮ್ಮೆ ಹಂಗ ಆಗ್ತದೆ. ಯಾವುದೊಂದು ಶೋಧನೆ ಬಂದಾಗ, ದೇವರೇ, ನಾ ಇಷ್ಟು ಪ್ರಾರ್ಥನೆ ಮಾಡಿದೆ, ನಮ್ಮ ಪ್ರಾರ್ಥನೆ ಕೇಳಿಲ್ವಾ? ದೇವರೇ, ನಾನು ಇಷ್ಟು ಸಲ ನಾನು ಆಲಯಕ್ಕೆ ತಪ್ಪಿದೆ ಬಂದೆ, ನನಗೆ ಈ ನನ್ನ ಕುಟುಂಬದಲ್ಲಿ ಯಾಕೆ ಈಗ ಆಗ್ತಾ ಇದೆ? ಎಷ್ಟೋ ಜನ ಕೇಳ್ತಾರೆ. ಎಷ್ಟೋ ಜನ ನಾನು ಕೆಲವೊಮ್ಮೆ ದೇವರಿಗೆ ಬೇಸರವನ್ನು ಹಾಗಾಗಿ ನಾನು ಮಾತನಾಡಿದ್ದೆ. ದೇವರೇ, ಇದೆಲ್ಲರಿಗೂ ಈ ತರ ಸುಖ ಇದೆ, ನನಗ್ಯಾಕೆ ಸ್ವಾಮಿ ಕಷ್ಟಗಳನ್ನ ಅಂತ ದೇವರ ಹತ್ರ ಪ್ರಶ್ನೆ ಮಾಡಿದೆ. ಆದರೆ ದೇವರು ನನಗೆ ಉತ್ತರ ಕೊಟ್ಟರು. ಅದು ನಾನು ಹಂಚ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ನನಗೆ ತುಂಬ ಹೆದರಿಕೆ ಆಯಿತು. ಆ ಥರ ದೇವರು ನನಗೆ ಮಾತನಾಡಿದರು. ಹಾಗಾಗಿ ಯಾವತ್ತು ನಾವು ದೇವರಿಗೆ ಪ್ರಶ್ನೆ ಮಾಡೋಕ್ಕೆ, ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿ ಕೇಳ್ಬೋದೇ ಹೊರತು ಪ್ರಶ್ನೆ ಮಾಡೋಕ್ಕೆ ನಮಗೆ ಆ ಯೋಗ್ಯತೆ ಇಲ್ಲ. ಪ್ರಿಯನಾದ ಸಹೋದರಿ, ನಾವು ಕೇಳೋಕ್ಕೆ ಹೋಗಬಾರ್ದು. ಅವರು ಇಷ್ಟ ಅದು. ಅದಕ್ಕೆ ದೇವರು ನಿಮಗೆ ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು. ಪೇತ್ರ ಯೇಸು ಸ್ವಾಮಿ ಗದರಿಸಿ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನೇ ವಿಘ್ನವಾಗಿದ್ದಿ. ಹಾಲೆಲೂಯಾ. ಪೇತ್ರನ ಒಳಗಡೆ ಇರುವ ಸೈತಾನನ್ನ ಯೇಸು ಸ್ವಾಮಿ ಗದರಿಸುತ್ತಾ ಇದ್ದಾರೆ. ಹಾಲೆಲೂಯಾ. ನೀನೇ ನನಗೆ ವಿಘ್ನವಾಗಿದ್ದಿ, ನಡೆ, ಇಲ್ಲಿಂದ ಹೊರಟೋಗ್ ನೀನು ಅಂತ. ಹಾಲೆಲೂಯಾ. ಎಷ್ಟೋ ಇವತ್ತು ಆಲಯದಲ್ಲಿ ಪ್ರಾರ್ಥನೆ ಮಾಡಿ ಕೆಲವೊಮ್ಮೆ ಆ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ. ಈ ಹೊರಗಡೆ ಬಂದಾಗೂ ನಮಗೆ ಆಲಯದಿಂದ ಹೊರಗಡೆ ಬಂದಾಗ ಸಮಾಧಾನವೂ ಇರುವುದಿಲ್ಲ. ಯಾಕಂದ್ರೆ ಆ ಸಮಾಧಾನನ ಕಸ್ಕೊಂಡಿರ್ತಾನೆ ದುರಾತ್ಮ. ದೇವರ ಹತ್ರ ನಂಬಿಕೆ, ಪ್ರೀತಿಯಲ್ಲಿ ಇರಲಿಕ್ಕೆ ಬಿಡುವುದೇ ಇಲ್ಲ. ಹಾಲೆಲೂಯಾ. ಅದಕ್ಕೆ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. ಈ ಥರ ನಮಗೆ ಬಂದಾಗ ನಾವು ಅದನ್ನು ಗದರಿಸಿ ಓಡಿಸ್ಬೇಕು. ಯೇಸು ಸ್ವಾಮಿ ಹೇಗೆ ಆವಾಗ ಪೇತ್ರನ ಒಳಗಡೆ ಇರುವಂತಹ ದುರಾತ್ಮನ ಹೇಗೆ ಗದರಿಸಿ ಓಡಿಸಿದ್ರು, ಅದೇ ರೀತಿಯಾಗಿ ನಾವು
ಸುತ್ತ ನಮಗೆ ಶೋಧನೆಗಳು ಯಾವ್ದಾದ್ರು ಕೆಟ್ಟ ಕೆಟ್ಟ ದೃಷ್ಟಿಗಳು ಕಾಣುವಾಗ ನಾವು ಸೈತಾನನೇ ಇವೆಲ್ಲ ನಿಂದೆ ಕುತಂತ್ರ, ಯೇಸು ಸ್ವಾಮಿ ನಾಮದಲ್ಲಿ ನಿನ್ನ ಗದರಿಸ್ತೀನಿ ಬಿಟ್ಟು ಹೋಗು ಅಂತ ನಾವು ಅದನ್ನು ಗದರಿಸ್ಬೇಕು. ಯಾರ ಬಲ? ಆಕಾಶ ಭೂಮಿ ಉಂಟು ಮಾಡಿದ ದೇವರ ಬಲದಿಂದನೇ ಹೊರತು ನಮ್ಮ ಬಲ, ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯದಿಂದ ಏನೂ ಮಾಡಲಿಕ್ಕೆ ಆಗುವುದಿಲ್ಲ. ಯೇಸುವಿನ ಹೆಸರನ್ನು ತಂದರೆ ಸಾಕು, ಆತನು ಎದುರುತ್ತಾನೆ. ಹಲ್ಲೆಲೂಯ. ಅದಕ್ಕೆ ದಾವೀದನ ಕುಮಾರನೇ, ನನಗೊಡವೆ ನಿನಗೇಕೆ, ನನ್ನ ಸಮಯ ಇನ್ನೂ ಬಂದಿಲ್ಲ ಅಂತ ಹೇಳ್ತಾನೆ. ಹಲ್ಲೆಲೂಯ. ಹಾಗಾಗಿ ನಾವು ಈ ವಾಕ್ಯವನ್ನು ನಾವು ಮುಂದೆ ಧ್ಯಾನ ಮಾಡೋಣ. ಸೈತಾನ ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನೇ ವಿಘ್ನವಾಗಿದ್ದಿ. ನಿನ್ನ ಯೋಚನೆ ಮನುಷ್ಯರ ಯೋಚನೆ ಹೊರತು ದೇವರದಲ್ಲ ಎಂದು ಹೇಳಿದನು. ಹಲ್ಲೆಲೂಯ. ದುರಾತ್ಮನ ಯೋಚನೆ ಏನ್ ಹೇಳ್ತದೆ? ಯೇಸುಸ್ವಾಮಿ ಹೇಳ್ತಾರೆ, ನಿನ್ನ ಯೋಚನೆ ಎಲ್ಲ ಬರೀ ಮನುಷ್ಯನ ಯೋಚನೆ ಹೊರತು ದೇವರದಲ್ಲ. ಹಲ್ಲೆಲೂಯ. ಅದಕ್ಕೆ ದೇವರು ಹೇಳ್ತಾರೆ, ನನ್ನ ಯೋಚನೆ ನಿನ್ನ ಯೋಚನೆ ಅಲ್ಲ, ನಿನ್ನ ಮಾರ್ಗ ನನ್ನ ಮಾರ್ಗ ಅಲ್ಲ. ದೇವರ ಮಾರ್ಗ ಬೇರೆ, ದೇವರ ಆಲೋಚನೆ ಬೇರೆ. ನಾವು ಮನುಷ್ಯರ ಆಲೋಚನೆಗಳೇ ಬೇರೆ, ಮನುಷ್ಯರ ಮಾರ್ಗವೇ ಬೇರೆ ಆಗಿದೆ. ಹಲ್ಲೆಲೂಯ. ಹಾಗೆ ಆಗದಂತೆ ನಾವು ಹೆಚ್ಚಾಗಿ ನಂಬಿಕೆಯಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾಕಂದ್ರೆ ಯೇಸು ಸ್ವಾಮಿಗೆ ಗದರಿಸ್ತಾನೆ ಪೇತ್ರ, ನಿನಗೆ ಹೀಗೆ ಆಗಬಾರದು. ಹಲ್ಲೆಲೂಯ. ಯಾರಿಗೆ ಯಾರು ಎದುರಿಸೋದು? ಯಾರಿಗೆ ಯಾರು ಗದರಿಸೋದು? ಪೇತ್ರನ ಮುಖಾಂತರ ದುರಾತ್ಮನು ಗದರಿಸಕ್ಕೆ ಪ್ರಯತ್ನ ಪಡ್ತಾನೆ. ಅದೇ ರೀತಿಯಾಗಿ ನಮ್ಮಲ್ಲೂ ಆ ದುರಾತ್ಮನ ಕಾರ್ಯಗಳು ಯಾವತ್ತಾದ್ರೂ ನಡೆಯುವುದಾದರೆ ನಾವು ಎಚ್ಚರಿಕೆಯಿಂದ ಇದ್ದು ಅದನ್ನು ಗದರಿಸಿ ಓಡಿಸಬೇಕು. ದೇವರಿಗೆ ಮೀಸಲಾಗಿಟ್ಟಿದ್ದ ಜನಾಂಗದ ಮೇಲೆ ನಾವು ಯಾವುದೇ ರೀತಿ ತಪ್ಪು ಹೊರಿಸಬಾರದು. ಹಲ್ಲೆಲೂಯ. ನಾವೆಲ್ಲ ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನೆ ವೀರರಾಗಬೇಕು. ಹಲ್ಲೆಲೂಯ. ಹೆಚ್ಚಾಗಿ ಪ್ರಾರ್ಥನೆಯನ್ನು ಮಾಡುವಂಥವರಾಗಿರಬೇಕು. ನಾವು ಪ್ರಾರ್ಥನೆ ಕೊರತೆ ಆಗಿಬಿಟ್ರೆ ನಮ್ಮಲ್ಲಿ ಬಲ ಹೊಂದಲಿಕ್ಕೆ ಸಾಧ್ಯವಿಲ್ಲ, ಕಷ್ಟ ಆಗ್ತದೆ. ಹಾಗಾಗಿ ಈ ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿ ಇವತ್ತಿನ ಸಂದೇಶವನ್ನು ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಅಪ್ಪ, ಕರುಣೆ ಉಳ್ಳ ಕರ್ತಾವೇ, ನಿಮಗೆ ಸ್ತೋತ್ರ. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ವಾಕ್ಯದಲ್ಲಿ ಮಾತನಾಡಿದ್ದಾಗಿ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಸ್ವಾಮಿ ನಿಮ್ಮ ಕರಗಳಲ್ಲಿ ನಮ್ಮೆಲ್ಲ ಒಪ್ಪಿಸಿಕೊಡ್ತೇವೆ. ವಿಡಿಯೋ ಮುಖಾಂತರ ನೋಡೋದು ಪ್ರತಿಯೊಂದು ಕುಟುಂಬಗಳನ್ನು ಭದ್ರಕೋಟೆ ಮುಚ್ಚಿ ಮರೆ ಮಾಡು. ಪ್ರಾರ್ಥನೆ ಕೇಳಿದ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ.